ಸಂಡೇ ವ್ಲಾಗ್. ಇವತ್ತಿನ ಡಿನ್ನರ್ಗೆ ನಾನು ತರಗುಣಿ ಕಾಳು ಉಪ್ಸಾರನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಬೆಳ್ಳುಳ್ಳಿ ಎಲ್ಲನೂ ಬಿಡಿಸ್ಕೊಂಡು ಟೊಮ್ಯಾಟೊ ಎಲ್ಲನೂ ಕಟ್ ಮಾಡಿಕೊಂಡು ಹಾಗೆ ತರಗುಣಿ ಕಾಳನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಟೊಮ್ಯಾಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾಗಿದ್ಮೇಲೆ ನಾನು ಉಪ್ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಉಪ್ಸಾರಿನ ಖಾರ ಹಾಕಿ ಒಂದು ಕುದಿ ಬಂದಮೇಲೆ ಕಾಳನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕೊನೆಯಲ್ಲಿ ಸ್ವಲ್ಪ ಹಾಲನ್ನ ಹಾಕಬೇಕು. ಉಪ್ಸಾರು ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಾನು ರೈಸಿಗೂ ಕೂಡ ಇಟ್ಬಿಟ್ಟು ಇಲ್ಲಿ ನೆನ್ನೆ ನಾನು ವಡೆ ಮಾಡಿದ್ದೆ, ಅದರದ್ದು ಸ್ವಲ್ಪ ಇಟ್ಟಿತ್ತು. ನೆನ್ನೆ ನಾನು ಸಬ್ಬಕ್ಕಿ ಸೊಪ್ಪನ್ನು ಹಾಕಿರಲಿಲ್ಲ, ಇವತ್ತು ಸಬ್ಬಕ್ಕಿ ಸೊಪ್ಪನ್ನು ಹಾಕ್ಬಿಟ್ಟು ನಾನಿಲ್ಲಿ ವಡೆನ ಮಾಡ್ಕೊತಾ ಇದ್ದೀನಿ. ವಡೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಆಗಿದ್ಮೇಲೆ ಅಷ್ಟರಲ್ಲಿ ತರಗುಣಿ ಕಾಳು ಉಪ್ಸಾರು ಕೂಡ ರೆಡಿ ಆಯಿತು. ನಮ್ಮ ಕಡೆ ಇದನ್ನು ತರಗುಣಿ ಕಾಳು ಅಂತಲೇ ಕರೆಯೋದು, ಕೆಲವೊಂದು ಕಡೆ ಎಲ್ಲ ಅಲಸಂದಿ ಕಾಳು ಅಂತಲೂ ಕೂಡ ಕರೀತಾರೆ. ಯಕ್ಷಿತ್ ನೋಡಿ ಇಲ್ಲಿ ಕೂತ್ಕೊಂಡು ತಿಂತಾ ಇದ್ನ ವಡೆನ. ಅದಾಗಿದ್ಮೇಲೆ ಮುದ್ದೆನ ಮಾಡಿ ಊಟನ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್.